ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಲಾಗ್ಸ್. ಗೈಸ್ ಇವತ್ತು ಏನಕ್ಕೆ ಬಂದುಬಿಟ್ಟಿದ್ದೀನಿ ಅಂತಂದರೆ ಜಸ್ಟ್ ಒಂದು ಡೈಲಿ ರೊಟೀನ್ ರೆಡಿ ಆಗೋಣ ಅಂತ, ಜಸ್ಟ್ ಡೈಲಿ ರೊಟೀನ್ ಮೇಕಪ್ ಮಾಡ್ಕೊಳ್ಳೋಣ ಅಂತ ಬಂದೆ. ಹಾಗೆ ಏನಾದರೂ ಇನ್ಫಾರ್ಮೇಷನ್ ತಿಳಿಸ್ಬೇಕು ಅಂತ ಅನ್ನಿಸ್ತು. ಜಸ್ಟ್ ನಾನು ಬಂದುಬಿಟ್ಟಿದ್ದೀನಿ ಆ್ಯಂಡ್ ನಾನು ರೋಸ್ ವಾಟರ್ ಸ್ಪ್ರೇ ಮಾಡಿಕೊಂಡೆ. ದೆನ್ ಐ ಆಮ್ ಯೂಸಿಂಗ್ ದಿಸ್ ಒನ್, ಬಟ್ ನನಗಿದು ಸೆಟ್ ಆಗಲ್ಲ ಅಂತ ತುಂಬ ವೀಡಿಯೋದಲ್ಲಿ ಹೇಳಿದೆ. ಬಟ್ ಐ ನೀಡ್ ಟು ಯೂಸ್ ಆ್ಯಂಡ್ ಐ ವಾಂಟ್ ಟು ಥ್ರೋ ಇಟ್ ಅಂತ ಹೇಳ್ತೀನಿ. ಸೊ ಇನ್ನು ನೋಡೋಣ, ಅಂದರೆ ಆವಾಗ ನನಗೆ ವರ್ಕ್ ಆಗಲಿಲ್ಲ, ಬಟ್ ಮೇ ಬಿ ಈಗ ಏನಾದರೂ ವರ್ಕ್ ಆಗ್ಬೋದು ಏನಂತ ನೋಡೋಣ ಅಂತ. ಆಮೇಲೆ ತುಂಬ ಜನ ಕೇಳೋರು ನನ್ನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿಬಿಟ್ಟು, ಇನ್ನೂ ನಾನು ವೀಡಿಯೋಸ್ ಏನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿಲ್ಲ. ಸೊ ತುಂಬ ಜನ ಜಸ್ಟ್ ನಾನು ಯೂಟ್ಯೂಬ್ ವೀಡಿಯೋಸೇ ನೋಡಿಬಿಟ್ಟು ಆ್ಯಂಡ್ ಇನ್ಸ್ಟಾಗ್ರಾಮ್ ಲಿಟಲ್ ಬಿಟ್ ಪೋಸ್ಟರ್ಸ್ ಎಲ್ಲ ನೋಡಿಬಿಟ್ಟು ಹೇಳಿದರು ನಿಮ್ಮದು ಹೇರ್ ಕಟ್ ಆಗಿದೆ ಅಂತ. ಹೇರ್ ಕಟ್ ಆಗಿದೆ. ಮೊನ್ನೆ ನಮ್ಮ ಮೈದಂದು ಮದುವೆ ಇತ್ತು, ಸೊ ಹಾಗಾಗಿ ನಾನು ಹೇರ್ ಕಟ್ ಮಾಡಿಸ್ದೆ. ನನ್ನದು ಆಲ್ರೆಡಿ ಲೆಂತ್ ಒಂದು ಇಷ್ಟಕ್ಕಿತ್ತು. ಆ್ಯಕ್ಚುಲಿ ನಾನು ಅದನ್ನು ಕಟ್ ಮಾಡಿಸ್ದೆ. ಏನಕ್ಕೆ ಅಂದರೆ ಈಗ ಸಮ್ಮರ್ ಬಂತು, ಆಮೇಲೆ ಹೇರ್ ಸ್ಟೈಲ್ಸ್ ಎಲ್ಲ ತುಂಬ ಮಾಡಿಸ್ಬೇಕು. ಸೊ ಅವೆಲ್ಲ ಅಡ್ಜಸ್ಟ್ ಆಗ್ತಾಯಿದ್ದಿಲ್ಲ. ಆಮೇಲೆ ಸ್ವಲ್ಪ ಹೇರ್ ಫಾಲ್ಗೂ ಇತ್ತು, ಆಮೇಲೆ ಟೆನ್ಷನ್ಸ್ ಇತ್ತು, ಹೆಂಗೋ ಏನು ಅಂತ ಮೇ ಬಿ ಅದಕ್ಕೋಸ್ಕರ ಸ್ವಲ್ಪ ಹೇರ್ ಫಾಲು ಜಾಸ್ತಿ ಇತ್ತು. ಸೊ ನನಗೇನು ಅನ್ನಿಸ್ತು, ಐ ನೀಡ್ ಟು ಹೇರ್ ಕಟ್ ಅಂತ ಅನ್ನಿಸ್ತು. ಸೊ ನಾನು ಹೇರ್ ಕಟ್ ಮಾಡಿಸ್ದೆ. ತುಂಬ ಚೆನ್ನಾಗಿ ಬಂದಿದೆ, ನನಗೆ ತುಂಬ ಇಷ್ಟ ಆಯಿತು ಹೇರ್ ಕಟ್ಟು. ಮಾಯ್ಶ್ಚರೈಸರ್ ಹಚ್ಚೋಣ. ಆ್ಯಂಡು ತುಂಬ ಜನ ಹೇಳೋರು ಸ್ವಲ್ಪ ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ. ನನಗೂ ಗೊತ್ತಿಲ್ಲ ಕಂಡ್ರೆ ನೀವು ಏನಕ್ಕೆ ಹಂಗೆ ಹೇಳ್ತೀರಾ ಅಂತ. ಮೇ ಬಿ ನಾನು ಸರಿಯಾಗಿ ಓಪನ್ ಆಗಿ ಮಾತಾಡ್ತಾ ಇಲ್ವೋ ಏನೋ ನನಗೂ ಗೊತ್ತಾಗ್ತಿಲ್ಲ. ಮೇ ಬಿ ಯಾಕಂದರೆ ನಿಮಗೆ ಗೊತ್ತಿದ್ದು, ನಮಗೆ ಇಲ್ಲಿ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಆ್ಯಕ್ಚುಲಿ, ಬಟ್ ನಿಮಗೆ ನೀಟಾಗಿ ಕೇಳಿಸಲ್ಲ ಏನೋ, ರೆಕಾರ್ಡಿಂಗ್ ಸರಿಯಾಗಿ ಆಗ್ತಾ ಇಲ್ವೋ ನನಗೂ ಅಷ್ಟಾಗಿ ಗೊತ್ತಾಗ್ತಿಲ್ಲ. ಸೊ ಆದಷ್ಟು ನಾನು ಇನ್ನೂ ಕ್ಲಿಯರಾಗಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ತುಂಬ ಜನ ಕೇಳಿದರು ನಿಮ್ಮದು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳಿ ಅಂತ. ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಅಂಥದ್ದು ಏನೂ ಇಲ್ಲ ಹೇಳೋಕ್ಕೆ, ಎಲ್ಲ ನಾನು ಅಪ್ಡೇಟ್ ಮಾಡಿದ್ದೀನಿ. ಆ್ಯಂಡ್ ನನಗೂ ಆಲ್ಮೋಸ್ಟ್ ಎಲ್ಲ ನಾನು ಮದುವೆಗಿಂತ ಬಿಫೋರು, ಮದುವೆ ಆದಮೇಲೆ 2 kgs ಡೌನ್ ಆಗಿದ್ದೀನಿ. ಮದುವೆ ಓಡಾಟಕ್ಕೆ ಆ್ಯಂಡ್ ಈಗಿರೋ ಫುಲ್ಲು ಬಿಸಿಲಿಗೆ ನೀರು ಕುಡಿದೆ ಆ ಥರ ಆಗಿದೆ. ಸೊ ಹಾಗಾಗಿ ನಾನು ವೆಯ್ಟ್ ಲಾಸ್ 2 kgs ಡೌನ್ ಆಗಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಬಟ್ ಇನ್ನೂ ಡೌನ್ ಆಗೋದಿದೆ, ಇಷ್ಟಕ್ಕೆ ಇಲ್ಲ, ಬಟ್ ಇನ್ನೂ ಡೌನ್ ಆಗಬೇಕು. ಇನ್ನೂ ಒಂದು 4-5 kgs ಡೌನ್ ಆಗಬೇಕು. ಆವಾಗ ಕರೆಕ್ಟಾಗಿ ಹೇಳಬಲ್ಲೆ ನಾನು. ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಇದನ್ನು ಸ್ವಲ್ಪ ಪ್ರೆಪ್ ಮಾಡ್ಕೊಳ್ಳೋಣ. ಮೇ ಬಿ ಇದು ನಾನು ತುಂಬ ದಿನ ಆದಮೇಲೆ ಯೂಸ್ ಮಾಡ್ತಾ ಇದ್ದಿದ್ದು ಈ ಮಾಯ್ಶ್ಚರೈಸರ್. ಸೊ ಹಾಗಾಗಿ ಸ್ವಲ್ಪ ನನಗೂ ಅಷ್ಟಾಗಿ ಇದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಏನಿಲ್ಲ. ನೆಕ್ಸ್ಟ್ ನಾನು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತೀನಿ. ನನಗೆ ಸ್ವಲ್ಪ ಶೀತ, ಕೆಮ್ಮು, ಸ್ವಲ್ಪ ಫೀವರ್ ಎಲ್ಲ ಇದೆ. ಹಾಗಾಗಿ ಫೇಸ್ಗೂ ಒಂದು ಸ್ವಲ್ಪ ಮೂಡಿ ಥರ ಇದೆ. ಸೊ ನಾನು ಸ್ವಲ್ಪ ಹಚ್ಚೋದು. ಆ್ಯಂಡ್ ಎಲ್ಲರೂ ತುಂಬ ಜನ ಕೇಳ್ತಾ ಇದ್ದೀರಿ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಮಗೂ ಇನ್ನೂ ಸ್ವಲ್ಪ ನೀಟಾಗಿ ಹೇಳಿ ಅಂತ. ಅದ್ರ ಬಗ್ಗೆ ಇನ್ನೂ ನೀಟಾಗಿ ಹೇಳೋಕ್ಕೆ ಏನೂ ಇಲ್ಲ ಅಂತ ಅನಿಸುತ್ತೆ. ಬಟ್ ಆಲ್ಮೋಸ್ಟ್ ನಾನು ಎಲ್ಲದನ್ನೂ ಹೇಳಿದ್ದೀನಿ. ಆ್ಯಂಡ್ ನಿಮ್ಮ ಸ್ಕಿನ್ ಕೇರ್ ಬಗ್ಗೆಯೂ ತುಂಬ ಜನ ಕೇಳ್ತಾರೆ. ಹೇಳ್ಬೇಕಂದ್ರೆ ಒಂದು ವೆಯ್ಟ್ ಲಾಸು, ಸ್ಕಿನ್ ಕೇರು ಆ್ಯಂಡ್ ಯುವರ್ ಡ್ರೆಸ್ಸಿಂಗ್ ಸ್ಟೈಲ್ಸು ಇದು ತುಂಬ ಕೇಳ್ತಾರೆ. ಬಟ್ ನನಗೆ ಟೈಮು ಸಾಲ್ತಾ ಇಲ್ಲ ಅಂತ ಹೇಳ್ಬೋದು ಮಾಡೋದಕ್ಕೆ. ಆದಷ್ಟು ಮಾಡ್ತೀನಿ, ನಾನು ಬಿಡಲ್ಲ, ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪೌಡರು ಸ್ವಲ್ಪ ಬೇಕೇ ಬೇಕು. ನೋಡಿ ಎಷ್ಟು ನೀಟಾಗಿ ಫೇಸ್ ನೀಟಾಗಿ ಕೂತ್ಬಿಡುತ್ತೆ. ಆ್ಯಂಡ್ ನನ್ನ ಡ್ರೆಸ್ಸಿಂಗ್ಸ್ಗೂ ತುಂಬ ಜನ ಕೇಳ್ತೀರಾ, ಅವ್ರಿಗೆ ಇಷ್ಟ ಆಗುತ್ತೆ. ಮೇ ಬಿ ನಾನು ಬರೀ ಮದುವೆಯಲ್ಲಿ ನಾನು ಸ್ಯಾರಿ ಕಲೆಕ್ಷನ್ಸ್ ಆ್ಯಂಡ್
ನಂದು ರಿಸೆಪ್ಷನ್ದು ಡ್ರೆಸ್ಸಸ್ ಅಷ್ಟೇ ತೋರಿಸಿದ್ದು. ಸೊ ಇನ್ನು ಮುಂದೆ ಬರುತ್ತೆ. ಡ್ರೆಸ್ಸಸ್ಗೂ ತುಂಬ ತೊಗೊಂಡಿದ್ದೀನಿ. ನಿಮ್ಗೆ ಆಲ್ರೆಡಿ ಹಾಕಿದ್ದೀನಿ, ಈ ಏನಂತಾರಲ್ಲ ಅನ್ಬಾಕ್ಸಿಂಗ್ ಎಲ್ಲ ಮಾಡಿದಾಗ ನಿಮಗೆಲ್ಲ ಹಾಕಿದ್ದೀನಿ. ಸೊ ನೋಡಿ ಅವೇ ಡ್ರೆಸ್ಸಸ್ಸೇ, ಬಟ್ ಅದರಲ್ಲಿ ನಾನು ಒಳ್ಳೊಳ್ಳೆ ಜ್ಯುವೆಲ್ಸ್ ಎಲ್ಲ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕಾಗಿ ಮಾಡ್ಕೊಂಡಿದ್ದೆ. ಅದು ನನ್ನ ಹತ್ರ ಫೋಟೋಸ್ ಇದ್ದರೆ ಆ್ಯಡ್ ಮಾಡ್ತೀನಿ, ಮೇ ಬಿ ಯಾವುದನ್ನು ಶಾರ್ಟ್ಸ್ನಲ್ಲಿ ಏನಾದರೂ ನೋಡೋಣ. ನನ್ನ ಹತ್ರ ಫೋಟೋಸ್ ನಾನು ಜಾಸ್ತಿ ತೆಗೆದೇ ಇಲ್ಲ, ಬಿಕಾಸ್ ತುಂಬ ಓಡಾಟ ಜಾಸ್ತಿ, ಮದುವೆ ಅಂದರೆ ಗೊತ್ತಿದೆಯಲ್ಲ. ಸೊ ಹಾಗಾಗಿ ಮೇ ಬಿ ಅದನ್ನು ಮತ್ತೆ ಇನ್ನೊಂದು ಸಲ ರೀಕ್ರಿಯೇಟ್ ಮಾಡಿದರೆ ನಿಮಗೆ ನಿಜವಾಗ್ಲೂ ಹಾಕ್ತೀನಿ. 1 ಸೆಕೆಂಡ್. ಆ ಡ್ರೆಸ್ಸಸ್ ಎಲ್ಲ ರೀಕ್ರಿಯೇಟ್ ಮಾಡಿದರೆ ನಾನು ನಿಮಗೆ ಹಾಕೋಕ್ಕೆ ತುಂಬ ಪ್ರಯತ್ನ ಪಡ್ತೀನಿ. ಬಿಕಾಸ್ ರೀಕ್ರಿಯೇಟ್ ಮಾಡಲೇಬೇಕು, ಬಿಕಾಸ್ ಹಾಗೆ ಇಡೋಕ್ಕಾಗಲ್ಲ. ಬಟ್ ನಾನು ನ್ಯೂ ಪರ್ಚೇಸ್ ಅಂತೂ ಮಾಡೋಕ್ಕಾಗಲ್ಲ ಪ್ರತಿ ಸರಿನೂ, ಬಟ್ ರೀಕ್ರಿಯೇಟ್ ಅಂತ ಮಾಡ್ತೀನಿ. ಅವಾಗಂತೂ ಪೋಸ್ಟ್ ಮಾಡ್ತೀನಿ. ಸೊ ಲಿಪ್ ಬಾಮ್ ಅಂತೂ ನನಗಿದು ತುಂಬಾ ಇಷ್ಟ ಆಯ್ತು ಆ್ಯಕ್ಚುಲಿ. ಇದರಲ್ಲಿ ಒಂದು ಫ್ಲವರ್ ಬಂದಿದೆ, ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಇದು ಕ್ಯೂಟ್ಸ್ ಎಲ್ಲ ನನಗೆ ತುಂಬ ಇಷ್ಟ. ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಕ್ಯೂಟ್ ಐಟಮ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಇದು ನಿಮ್ಮ ಬಾಡಿ ಟೆಂಪರೇಚರ್ ತೊಗೊಂಡು ಅದು ರೆಡ್ಡು, ಪಿಂಕು ಆ್ಯಂಡ್ ಡಾರ್ಕ್ ಕಲರ್ ಆ ಥರ ನಿಮ್ಮ ಬಾಡಿ ಟೆಂಪರೇಚರ್ ಆ್ಯಂಡ್ ನಿಮ್ಮ ಸ್ಕಿನ್ ಇದು ಪ್ಯಾಂಪರೇಷನ್ ನೋಡಿಬಿಟ್ಟು ಅದು ಚೇಂಜ್ ಆಗುತ್ತೆ. ಲಿಪ್ ಗ್ಲಾಸ್ ಎಲ್ಲ ಚೇಂಜ್ ಆಗುತ್ತೆ. ನನಗೆ ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಬಿಂದಿ ಅಂತೂ ಕಾಮನ್ ಆಗಿ ನಿಮಗೆ ಗೊತ್ತೇ ಇದೆ, ಅದನ್ನು ಇಟ್ಕೊಳ್ತೀನಿ. ನೋಡಿ ನಂದು ಫೈನಲ್ ಲುಕ್ ಚೆನ್ನಾಗಿದೆಯಾ? ಹೀಗೆ ತುಂಬ ಸಮ್ಮರ್ ಆಗಿರೋಕ್ಕೋಸ್ಕರ ನಾನು ಒಂದು ಪೋನಿ ಹಾಕ್ಕೊಂಡ್ಬಿಡ್ತೀನಿ. ಬಿಕಾಸ್ ತುಂಬಾ ಸ್ವೆಟ್ ಆಗ್ತೀವಿ, ಹೇರೆಲ್ಲ ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ನಾನು ಪೋನಿ ಹಾಕ್ಕೊಂಡ್ಬಿಡ್ತೀನಿ, ಅದೇ ಬೆಸ್ಟ್ ಥಿಂಗ್. ಗೈಸ್, ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಬಿಕಾಸ್ ಏನಕ್ಕೆ ಅಂದರೆ ನಾನೊಂದು ಸಿಂಪಲ್ಲಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಮಾಡಿದೆ ಅಷ್ಟೇ ಗೈಸ್. ಬಾಯ್.